ಎಲ್ಲ ನೋಡಿಕೊಂಡು ಕೆಲವೊಮ್ಮೆ ಕೇಂದ್ರ ಸಚಿವರನ್ನು ಕೂಡ ನಿರ್ಬಂಧ ಹಾಕತ್ತೆ. ಕೇಂದ್ರ ಸಚಿವರನ್ನು ಕೆಲವು ದೇಶಗಳಿಗೆ ಅಲ್ಲಿರುವಂಥ ಇನ್ಫಾರ್ಮೇಷನ್ ಆಧರಿಸಿ ಪರ್ಮನೆಂಟ್ ಬ್ಯಾನ್ ಅಲ್ಲ, ಟೆಂಪ್ರವರಿ ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಒಂದು ತಾತ್ಕಾಲಿಕ. ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಈಗ ಜಾಗತಿಕವಾಗಿರುವಂಥ ಪರಿಸ್ಥಿತಿನ ಆಧರಿಸಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಕೆಲವು ನಿರ್ಣಯವನ್ನು ತಗೊಂಡಿರುತ್ತೆ. ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ಇದು ಸ್ವಾಭಾವಿಕವಾಗಿ ಆಗಿರೋದು. ಆಡಳಿತ ಪಕ್ಷಕ್ಕೂ ಆಗುತ್ತೆ, ವಿರೋಧ ಪಕ್ಷಕ್ಕೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಕೇಂದ್ರದ ಸಚಿವರನ್ನು ಕೆಲವು ಕಡೆ ಹೋಗಬಾರ್ದು ಅಂತ ಹೇಳುತ್ತೆ. ಸಾಮಾನ್ಯ ನಾಗರಿಕರನ್ನು ಕೂಡ ಕೆಲವು ಸಂದರ್ಭದಲ್ಲಿ ಭೇಟಿಯನ್ನು ನಿಯಂತ್ರಿಸಬೇಕು ಅಂಥೇಳಿ ಹೇಳುತ್ತೆ. ಅದು ಯಾಕೆಂದ್ರೆ ಇವರು ನಮ್ಮ ಭಾರತದ ಹೊರಗೆ ಹೋದಾಗ ನಮ್ಮ ಭಾರತದ ಪ್ರಜೆ, ಇಲ್ಲಿ ನಾವು ಕಾಂಗ್ರೆಸ್ ಬಿ ಜೆ ಪಿ ಆಡಳಿತ ವಿಪಕ್ಷಗಳಿರ್ಬೋದು, ಹೊರಗಡೆ ಹೋದಾಗ ಅವ್ರು ಭಾರತವನ್ನು ಪ್ರತಿನಿಧಿಸ್ತಾರೆ, ಅವ್ರು ನಮ್ಮ ಭಾರತದ ಸಿಟಿಜನ್ ಆಗಿ ಹೋಗ್ತಾರೆ. ಹಾಗಾಗಿ ಅವ್ರ ಯೋಗಕ್ಷೇಮ ಅದೆಲ್ಲವೂ ಕೂಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಆ ಕೆಲಸ ಮಾಡಿರ್ಬೋದು ಅಂತ ಅನಿಸುತ್ತೆ. ಅವ್ರ ಜೊತೆ ಹೋಗಿರ್ತಕ್ಕಂಥ IAS ಆಫೀಸರ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಅಮೆರಿಕಕ್ಕೆ ಹೋಗೋದಕ್ಕೆ, ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ನಿರಾಕರಿಸಿದ್ದಾರೆ ಅಂತ. ಅಲ್ಲ, ನನಗೆ ಮಾಹಿತಿ ಇಲ್ಲ ಯಾಕೆ ಅಂಥೇಳಿ. ಬಹುಶಃ ಅವ್ರ ಬಗ್ಗೆನ ಹೆಚ್ಚಿನ ಕಾಳಜಿ ಕಾರಣ ಇರ್ಬೋದು. ಅಲ್ಲ, ಬಹುಶಃ